ನಮಸ್ಕಾರ ವೀಕ್ಷಕರೇ. ಸಿಲಿಕಾನ್ ಸಿಟಿಯ ಲಕ್ಷಾಂತರ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ದೀಪಾವಳಿ ಗಿಫ್ಟ್ ಕೊಡ್ತಾ ಇದೆ. 1500 ಚದರ ಅಡಿವರೆಗಿನ ನಿವೇಶನದಲ್ಲಿ ನಿರ್ಮಿಸಿದ ಮನೆಗಳಿಗೆ ಸ್ವಾಧೀನಾನುಭವ ಪ್ರಮಾಣ ಪತ್ರ ಪಡೆಯುವುದರಿಂದ ವಿನಾಯಿತಿ ನೀಡಿ ಆದೇಶ ಹೊರಡಿಸಿದರೆ, ಮತ್ತೊಂದೆಡೆ ಬಿ ಖಾತಾ ಆಸ್ತಿಗಳನ್ನು ಎ ಖಾತೆಗೆ ಪರಿವರ್ತಿಸುವ ಆನ್ಲೈನ್ ಪೋರ್ಟಲ್ಗೆ ಇಂದು ಚಾಲನೆ ನೀಡಲಾಗಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇಂದು ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸುವ ಆನ್ಲೈನ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದಾಗಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿರುವ ಅಂದಾಜು 6 ಲಕ್ಷಕ್ಕೂ ಅಧಿಕ ಬಿ ಖಾತಾದಾರರು ತಮ್ಮ ಆಸ್ತಿಗಳಿಗೆ ಎ ಖಾತಾ ಪಡೆಯಲು ದಾರಿ ಸುಗಮವಾಗಿದೆ. ಇದರೊಂದಿಗೆ ಹೊಸ ನಿವೇಶನಗಳಿಗೆ ನೇರವಾಗಿ ಎ ಖಾತಾ ಪಡೆಯಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 2000 ಚದರ ಮೀಟರ್ ಇರುವಂಥ ಆಸ್ತಿಗೆ ಎ ಖಾತಾವನ್ನು ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದಾದರೆ, ತಮ್ಮ ಮೊಬೈಲ್ ನಂಬರಿಂದ bbmp.karnataka.government.in BTO ಎ ಖಾತಾ ವೆಬ್ಸೈಟ್ ಪೋರ್ಟಲ್ಗೆ ಹೋಗಿ OTP ಸಹಿತ ಲಾಗಿನ್ ಆಗಬೇಕಾಗುತ್ತೆ. ಫೈನಲ್ ಬಿ ಖಾತಾದ EPID ನಂಬರನ್ನು ನಮೂದಿಸಬೇಕಾಗುತ್ತೆ. ಆಸ್ತಿಯ ಮಾಲೀಕರು ತಮ್ಮ ಆಧಾರವನ್ನು ದೃಢೀಕರಣ ಮಾಡಬೇಕು. ನಿವೇಶನ ಸ್ಥಳವನ್ನು ಮತ್ತು ನಿವೇಶನದ ಮುಂಭಾಗದ ರಸ್ತೆಯ ಪ್ರಕಾರವನ್ನು ದೃಢಪಡಿಸಬೇಕಾಗುತ್ತೆ. ಭೂ ಪರಿವರ್ತನೆಯಾದ ಮತ್ತು ಭೂ ಪರಿವರ್ತನೆಯಾಗದ ಎರಡೂ ಸೈಟ್ಗಳು ಅಪ್ಲೈ ಮಾಡೋಕ್ಕೆ ಅರ್ಹ ಆಗಿರುತ್ತೆ. ಫ್ಲ್ಯಾಟ್ ಇರುವವರು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಗರ ಪಾಲಿಕೆಯಿಂದ ನಿವೇಶನಕ್ಕೆ ಭೇಟಿ ನೀಡಿ ಮತ್ತು ದೃಢೀಕರಣವನ್ನು ಮಾಡಲಾಗುತ್ತೆ. ಮಾರುಕಟ್ಟೆ ಮೌಲ್ಯ %5 ಮೊತ್ತವನ್ನು ಏಕನಿವೇಶನ ಅನುಮೋದನೆ ಶುಲ್ಕವಾಗಿ ಹಾಗೂ ಇತರ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅದೆಲ್ಲ ಎಷ್ಟು ಇರುತ್ತೆ ಫೀಸ್ ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಸ್ವಯಂಕೃತವಾಗಿ ಎ ಖಾತಾ ಸಿಗಲಿದೆ. ಅದೇ ರೀತಿ 2000 ಚದರ ಮೀಟರ್ಗೂ ಹೆಚ್ಚು ವಿಸ್ತೀರ್ಣ ಹೊಂದಿರೋ ಆಸ್ತಿಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದಾದರೆ, ನೋಂದಾಯಿತ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟರ್ನ ಸಂಪರ್ಕ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ನಿವೇಶನಗಳಿಗಾಗಿ bpas.bbmp.government.in ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅಗತ್ಯ ದಾಖಲೆಗಳನ್ನು ಮತ್ತು ಕ್ಯಾಡ್ ಡ್ರಾಯಿಂಗನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆರಂಭಿಕ ಪರಿಶೀಲನಾ ಶುಲ್ಕವಾಗಿ ₹500 ಪಾವತಿ ಮಾಡಬೇಕು. ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಫ್ಲ್ಯಾಟ್ಗಳಿಗೆ ಅರ್ಹತೆ ಇಲ್ಲ. ನಂತರ ನಿವೇಶನಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಅರ್ಹತೆಗೆ ಅನುಸಾರವಾಗಿ ಅನುಮೋದನೆಯನ್ನು ನೀಡಲಾಗುತ್ತೆ. ನಂತರ ಅನ್ವಯವಾಗುವ ಶುಲ್ಕಗಳನ್ನು ಪಾವತಿಸಬೇಕಾಗುತ್ತೆ. ಅಂದರೆ ಎಷ್ಟು ಪರ್ಸೆಂಟೇಜನ್ನು ನೀವು ಕನ್ವರ್ಟ್ ಮಾಡಲಿಕ್ಕೆ ಒನ್ ಟೈಮ್ ಆಗಿ ನೀವು ಪೇನ ಮಾಡಬೇಕಾಗುತ್ತೆ. ಅರ್ಹತಾನುಸಾರವಾಗಿ ಏಕನಿವೇಶನ ಅಂದರೆ ಸಿಂಗಲ್ ಸೈಟ್ ಅನುಮೋದನೆ ಪ್ರಮಾಣ ಪತ್ರ, ಡ್ರಾಯಿಂಗ್ ಮತ್ತು ಎ ಖಾತಾ ವಿತರಣೆಯನ್ನು ಮಾಡಲಾಗುತ್ತೆ. ಈ ರೀತಿಯಲ್ಲಿ ನೀವು ನಿಮ್ಮ ಬಿ ಖಾತಾ ನಿವೇಶನಗಳನ್ನು ಎ ಖಾತಾವಾಗಿ ಪರಿವರ್ತನೆ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ಈಗ ರಿಜಿಸ್ಟರ್ ಮಾಡ್ಕೋತಾ ಇರ್ತೀರಾ ಅಂಥವರು ಬಿ ಖಾತಾ ಆಸ್ತಿನ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೋತಿರ್ತೀರಾ ಅವರು ಡೈರೆಕ್ಟಾಗಿ ಎ ಖಾತಾವಾಗಿ ಪರಿವರ್ತನೆ ಮಾಡ್ಕೋಬೋದು ಅಂತೇಳಿ ತಿಳಿಸಲಾಗಿದೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.